ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH ಪಾಟೀಲ್ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ಬಹಳ ಮುಖ್ಯವಾಗಿ ವೀಕ್ಷಕರೇ, ಮತ್ತೆ ಪವರ್ ಶೇರಿಂಗ್ ನ ಕಾದಾಟ ರಾಜ್ಯ ಕಾಂಗ್ರೆಸ್ ನಲ್ಲಿ ಆರಂಭ ಆಗಿದೆ. ಬಿಟ್ಟೇನೆಂದರೂ ಬಿಡದಿ ಮಾಯೆ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಮೇಲೆ ಕೂರ್ಲೇಬೇಕು ಅನ್ನುವಂತಹ ಹಠ, ಒಳಗೊಳಗೆ ಪ್ರಯತ್ನ. ಆದ್ರೆ ಈ ಕಡೆ ಸಿದ್ದರಾಮಯ್ಯ ಅವರಂತೂ ಒಂದು ಖಡಕ್ ಸಂದೇಶವನ್ನ ಕಳಿಸ್ಬಿಟ್ಟಿದ್ದಾರೆ. ಇನ್ನೂ 2.5 ವರ್ಷ ನಾನೇ ಸಿಎಂ, ಮುಂದಿನ ವರ್ಷನೂ ನಾನೇ ಪುಷ್ಪಾರ್ಚನೆ ಮಾಡ್ತೀನಿ. ಹೈಕಮಾಂಡ್ ಈಗಾಗಲೇ ನಾನೇ ಮುಂದುವರಿಬೇಕು ಅಂತ ಡಿಸೈಡ್ ಮಾಡಿ ಆಗಿದೆ. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಸಿಎಂ ಚೇರ್ ಇರಲಿ, ಚೇರ್ ಹತ್ರನೂ ಬರಲ್ಲ ಅನ್ನುವಂತ ಸಂದೇಶ ಕೊಟ್ಬಿಟ್ಟಿದ್ದಾರೆ. ಇದರಿಂದ ಡಿಕೆ ಶಿವಕುಮಾರ್ ಅಂಡ್ ಗ್ಯಾಂಗ್ ನಲ್ಲಿ ಒಂದು ರೀತಿಯ ತಳಮಳ ಶುರುವಾಗ್ಬಿಟ್ಟಿದೆ. ನಾವು ಬೇಗ ಸಿಎಂ ಆಗ್ಬೇಕು ಅಂತ ಅನ್ಕೊಂಡ್ರೆ ಈ ಸಾಹೇಬ್ರೇನು ಹಿಂಗ್ ಹೇಳ್ತಾರಲ್ಲ ಅನ್ನುವಂತ ಚಿಂತೆ ಅವರನ್ನ ಕಾಡ್ತಾ ಇದೆ. ಹಿಂಗಾಗಿ ಈ ಸಿಎಂ ಬದಲಾವಣೆಯ ಸದ್ದು ಒಂದ್ ರೀತಿ ಶತ್ರುಪಾಳಯಕ್ಕೆ ಟಗರು ರಾಮಯ್ಯ ಗುದ್ದು ಕೊಡುವಂತಹ ವೇದಿಕೆಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದು ಹೆಂಗೆ ಅಂತಂದ್ರೆ 5 ವರ್ಷ ಕುರ್ಚಿ ಬಿಡದೇ ಇಲ್ಲ, ನೀವು ಕುರ್ಚಿ ಸಮೀಪನೂ ಬರಬೇಡ್ರಿ ಅಂತ ಹೇಳ್ಬಿಟ್ಟ. ಸೊ ಇದರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಇದರ ಮಧ್ಯೆ ಸಂಪುಟ ಸರ್ಜರಿಯ ಸೌಂಡ್ ಕೂಡ ಆಗ್ತಾ ಇದೆ. ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯ ಕಾಂಗ್ರೆಸ್ ಕುರ್ಚಿಗಾಗಿ ಡಿಶುಮ್ ಸಿಎಂ ಪಟ್ಟಕ್ಕೇರಬೇಕಂತೆ ರಾಜ್ಯದ ಡಿಸಿಎಂ. ಡಿಕೆಶಿಗೆ ಪಟ್ಟ ಕಟ್ಟಿ ಅಂತ ಇದೆ ಬಂಡೆ ಪಠಾಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಸದ್ದು, ಶತ್ರುಪಾಳಯಕ್ಕೆ ಟಗರು ರಾಮಯ್ಯ ಗುದ್ದು, 5 ವರ್ಷ ಕುರ್ಚಿ ಬಿಡಲ್ಲ ಅಂದ್ರು ಸಿಎಂ ಸಿದ್ದು. ನವೆಂಬರ್ನಲ್ಲಿ ಸಂಪುಟಕ್ಕೆ ಸರ್ಜರಿ, 15ಕ್ಕೂ ಸಚಿವರಿಗೆ ಗೇಟ್ ಪಾಸ್ ಕೊಡಲು ತಯಾರಿ. ಯುವಕರಿಗೆ ಮಣೆ ಹಾಕ್ತಾರಂತೆ ಮುಖ್ಯಮಂತ್ರಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಗಳು ಒಂದೊಂದೇ ರಿವೀಲ್. 3 ಬುರುಡೆ ಪುರುಷರದ್ದು ಎಂದ FSL. ಸುದ್ದಿ ಕೇಳಿ ಷಡ್ಯಂತ್ರ ವೀರರು ಕಂಗಾಲ್. ಉತ್ತರ ಕರ್ನಾಟಕದಲ್ಲಿ ವರುಣನ ಅಬ್ಬರ, ಊರಿಗೆ ಊರೇ ಜಲಾವೃತವಾಗಿ ಬದುಕುವ ತಂತ್ರ, ನಾಯಕರ ನಿರ್ಲಕ್ಷ್ಯಕ್ಕೆ ಜನರ ಪ್ರಹಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಒಂದೊಂದೇ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. 5 ವರ್ಷ ನಾನೇ ಸಿಎಂ, ನಿಮಗೆ ಅನುಮಾನನಾ? ಇಂಥ ಮಾತನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಕೊನೆಗೂ ಸಿಎಂ ಸಿದ್ದರಾಮಯ್ಯ ಶಾಸಕರ ಬಹಿರಂಗ ಹೇಳಿಕೆಗಳಿಂದ ಹೆಚ್ಚಿದಂತ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಬಂಡೆ ಪಟಾಲಂಗೆ ಒಂದು ಖಡಕ್ ಸಂದೇಶವನ್ನ ನೀಡಿದ್ದಾರೆ. 5 ವರ್ಷ ನೀವೇ ಸಿಎಂ ಆಗಿ ಮುಂದುವರಿತೀರಾ ಸಾಹೇಬ್ರೆ ಅಂತ ಕೇಳಿದ್ರೆ ಯಾಕೆ ನಿಮ್ಗೇನ್ ಡೌಟಾ? ನಾನೇ 5 ವರ್ಷ ಸಿಎಂ ಆಗಿದ್ದು, ಆಗೋದು ಕೂಡ ನಾನೇ, ಮುಂದುವರಿಯೋದು ನಾನೇ, ಮುಂದೆ ಪುಷ್ಪಾರ್ಚನೆ ಮಾಡೋದು ನಾನೇ. 2.5 ವರ್ಷ ಉಳಿದಿದೆಯಲ್ಲ, ಆ 2.5 ವರ್ಷ ನಾನೇ, ಎಲ್ಲ ನಾನೇ ಅಂತ ಹೇಳುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಒಂದು ಖಡಕ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಅಷ್ಟಕ್ಕೂ ಮತ್ತೆ ಈ ರೀತಿಯ ಮಾತುಗಳ ಸಂದರ್ಭ ಯಾಕೆ? ಬನ್ನಿ ವರದಿ ನೋಡ್ಕೊಂಡು ಬರೋಣ. ಚೀಫ್ ಮಿನಿಸ್ಟರ್ ಆಗಿ 2 ವರ್ಷ ಇದ್ದೀವಿ. ಇನ್ನೂ 2 ವರ್ಷ ಇತ್ತು. ಹೋದಲ್ಲೇ ಬಂದಲ್ಲೆಲ್ಲ ಡಿಕೆ. ನೆಕ್ಸ್ಟ್ ಸಿಎಂ ಡಿಕೆ ಅಂತಿದ್ದ ಬಂಡೆ ಅಭಿಮಾನಿಗಳಿಗೆ ಕಮಕ್ ಕಿಮಕ್ ಅನ್ನಂಗಿಲ್ಲ ಎಂಬಂತೆ ಸಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಅದು ಓಪನ್ ಸ್ಟೇಟ್ಮೆಂಟ್. ಅಧಿಕಾರಕ್ಕೆ ಬರುವ ಮುನ್ನ ಒಪ್ಪಂದ ಆಗಿದೆಯಂತೆ ಅಂತ ಡಿಕೆ ಬೆಂಬಲಿಗರು ಹೇಳಿದ್ದಾರೆ ಅಂತ ಮಾಧ್ಯಮಗಳು ಪ್ರಶ್ನಿಸಿದ್ದಕ್ಕೆ ಟಗರು ರಾಮಯ್ಯ ಗುಟುರು ಹಾಕುತ್ತಾ ಖಡಕ್ ಉತ್ತರ ಕೊಟ್ಟಿದ್ದಾರೆ. 5 ವರ್ಷ ಕಾಲ ನಾನೇ ಮುಖ್ಯಮಂತ್ರಿ. ಮತ್ತೊಮ್ಮೆ ಗುಟುರು ಹಾಕಿದ ಸಿದ್ದರಾಮಯ್ಯ.
ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗಿ ಬಿಡ್ತಾರೆ ಅಂತ ಡಿಕೆ ಶಿವಕುಮಾರ್ ಪಟಾಲಂ ಹೇಳುತ್ತಿದ್ದಾರೆ. ಆದರೆ ಡಿಕೆಶಿ ಬಳಗಕ್ಕೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. 5 ವರ್ಷ ನನ್ನ ಮುಟ್ಟಂಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಮುಂದಿನ 2.5 ವರ್ಷ ನಾನೇ ಸಿಎಂ. ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದಿದ್ರು. 2ನೇ ಸಾರಿ ಮುಖ್ಯಮಂತ್ರಿ ಅವರು ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟ್ ಮಂಡಿಸಿದೆ. ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀವಿ. ಇನ್ನೂ 2.5 ವರ್ಷ ಇರ್ತೀವಿ. 2 ವರ್ಷ ಆಗ್ತಿರೋದಕ್ಕೆ ಮಾತಾಡ್ತಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಅದನ್ನ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನವೆಂಬರ್ಗೆ 2.5 ವರ್ಷ ಆಗುತ್ತಲ್ಲ, ಆತರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ರು. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಯು ಹ್ಯಾವ್ ಟು ಗೋ ಬೈ ಇಟ್. ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ. ಮುಂದಿನ ವರ್ಷವೂ ಪುಷ್ಪಾರ್ಚನೆ ಮಾಡುವ ನಿರೀಕ್ಷೆ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಮಾಡ್ತೀವಿ. ಯಾಕೆ ಮಾಡಬಾರ್ದು? ಐ ಹೋಪ್ ಸೋ. ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೋ. 5 ವರ್ಷ ನೀವೇ ಮಾಡ್ತೀವಿ. ಹೌದು. ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದಿದ್ರು. 2ನೇ ಸಾರಿ ಮುಖ್ಯಮಂತ್ರಿ ಅವರು ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟ್ ಮಂಡಿಸಿದೆ. ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀವಿ. ಇನ್ನೂ 2.5 ವರ್ಷ ಇರ್ತೀವಿ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ. ಅದು ಅವರು ವೈಯಕ್ತಿಕ ಹೇಳಿಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿಲಿ ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ಇಸ್ ಫೈನಲ್. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದೆ ಹೊರಿತಾರೆ. ಹೇಳಿದ್ರಲ್ಲ ಅವರೇನೆ, ನಾನೇ 5 ವರ್ಷ ಮಾಡ್ತೀನಿ. ಸಿದ್ದರಾಮಯ್ಯ ಆರೋಗ್ಯ ಸರಿ ಇಲ್ಲ, ಮುಂದೆ ಸಿಎಂ ಪಟ್ಟ ಬಿಟ್ಟು ಕೊಡಬಹುದು ಅಂತ ಕೆಲವರು ಮಾತನಾಡಿಕೊಳ್ತಿದ್ದಾರೆ. ಆದರೆ ಸಿದ್ದು ಮಾತ್ರ ಇನ್ನು 5 ವರ್ಷ ನಾನೇ ಸಿಎಂ ಎನ್ನುವ ಮೂಲಕ ಶತ್ರುಪಾಳೆಯದ ಬಾಯಿ ಮುಚ್ಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೂ ಮೇಲಿಂದ ಮೇಲೆ ಆಗಾಗ ಈ ಪವರ್ ಶೇರಿಂಗ್ ನ ವಿಚಾರ ಚರ್ಚೆಗೆ ಬಂದೇ ಬರುತ್ತೆ. ಡಿಕೆ ಶಿವಕುಮಾರ್ ಪಟಾಲಂ ನಮ್ಮ ಡಿಕೆ ಸಾಹೇಬರು ಸಿಎಂ ಆಗಲೇಬೇಕು ಅಂತ ಹೇಳ್ತಾರೆ. ಈ ಕಡೆ ಸಿದ್ದರಾಮಯ್ಯ ಪಟಾಲಂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ರೀ, ಆ ರೀತಿಯ ಮಾತುಕತೆ ಆಗೇ ಇಲ್ಲ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಹೇಳ್ತಾರೆ. ಇದು ಒಂದು ರೀತಿ ಹೆಂಗೆ ಅಂತಂದ್ರೆ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ನೆಂಟರ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ಬಿಟ್ರೆ ಅಕ್ಕಿ ಖರ್ಚಾಗುತ್ತೆ. ಏನ್ ಮಾಡೋದು? ಒಂದು ರೀತಿ ಧರ್ಮ ಸಂಕಟ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗುವ ಆಸೆ ಇದೆ. ಆದ್ರೆ ಆ ಆಸೆಯನ್ನ ಈಡೇರಿಸಿಕೊಳ್ಳೋದು ಹೇಗೆ? ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಸಿಎಂ ಆಗೋಕೆ ಡಿಕೆ ಶಿವಕುಮಾರ್ ಸಿದ್ಧರಿಲ್ಲ. ಅದಕ್ಕೂ ಒಂದು ಕಾರಣ ಇದೆ. ಸಿದ್ದರಾಮಯ್ಯ ಅವ್ರನ್ನ ಅವಧಿ ಪೂರ್ವ ಏನಾದ್ರೂ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಸಿಎಂ ಆಗ್ಬಿಟ್ರೆ ದೊಡ್ಡ ಸಂಕಷ್ಟ 100ಕ್ಕೆ 100ರಷ್ಟು. ಈಗ 1-2 ವರ್ಷ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಸಿಎಂ ಆಗ್ಬಿಡ್ಬೋದು. ಆದ್ರೆ ಮುಂದೆ ಲಾಂಗ್ ಟರ್ಮ್ ಫ್ಯೂಚರ್ ಅನ್ನ ನೋಡ್ಬೇಕಲ್ಲ. ಡಿಕೆ ಶಿವಕುಮಾರ್ ಮೇಲೆ ಕುರುಬ ಸಮುದಾಯ ಕೆರಳುತ್ತೆ, ತಿರುಗಿ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಇನ್ ಮುಂದೆ ಡಿಕೆಶಿಗೆ ನಮ್ಮ ಬೆಂಬಲ ಇಲ್ಲ ಅಂತ ಶರ ಬರೆದು ಬಿಡ್ತಾರೆ. ಸಿದ್ದರಾಮಯ್ಯ ಬಣದವರು ಕೂಡ ಅಷ್ಟೇ. ಹಿಂಗಾಗಿ ಆ ರೀತಿ ನಾನು ಸಿಎಂ ಆಗೋ ಬೇಡ, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಸಿಎಂ ಆಗಬೇಕು ಅನ್ನುವಂತ ವಿಚಾರದಲ್ಲಿ ಡಿಕೆ ಶಿವಕುಮಾರ್. ಹಾಗಂತ ಸಿದ್ದರಾಮಯ್ಯ ಆಪ್ತರಿಗೂ ಸಿಎಂ ಆಗೋಕ್ ಬಿಡಲ್ಲ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಯಾರು? ಸಿದ್ದರಾಮಯ್ಯ ಆಪ್ತರು. ಆ ಸಿದ್ದರಾಮಯ್ಯ ಆಪ್ತರೇನಾದ್ರೂ ಸಿಎಂ ಆಗ್ಬಿಟ್ರೆ ನಮ್ಮ ಮೈಲೇಜ್ ಏನಾಗಬಹುದು? ಅದು ಈಗ ಡಿಕೆ ಶಿವಕುಮಾರ್ ಅವರಿಗಿರೋ ಆತಂಕ. ಇನ್ನು ಸಿದ್ದು ಆಪ್ತರು ಯಾರು ಸಿಎಂ ಆಗುವಂತವರು? ಮೇನ್ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರ ಹೆಸರಂತೂ ಈಗಾಗಲೇ ಎಲ್ಲ ಕಡೆನೂ ಕೇಳಿ ಬರ್ತಾ ಇದೆ. ಹೋದಲ್ಲಿ ಬಂದಲ್ಲಿ ನಮ್ಮ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಸಾಹೇಬರು ಅನ್ನುವಂತ ಘೋಷಣೆಗಳು ಜೋರಾಗಿ ಕೇಳಿ ಬರ್ತಾ ಇದೆ. ವಾಲ್ಮೀಕಿ ಸಮುದಾಯದಿಂದ ಅವರು ಸಿಎಂ ಆಗಬೇಕು ಅಂತ. ಸತೀಶ್ ಜಾರಕಿಹೊಳಿ ಏನಾದ್ರೂ ಸಿಎಂ ಆಗೋದಕ್ಕೆ ಬಿಟ್ಟುಬಿಟ್ರೆ ನಮ್ ಕತೆ ಏನು ಅನ್ನುವಂತ ವಿಚಾರ ಅವರನ್ನ ಕಾಡ್ತಾ ಇದೆ. ಹೀಗಾಗಿ ನಾನಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಆಪ್ತರ ಆಗದೆ ಬೇಡ, ಸಿದ್ದರಾಮಯ್ಯ ಅವರು ಬೇಕಿದ್ರೆ ಮುಂದುವರಿಲಿ ಅನ್ನೋ ಲೆಕ್ಕಾಚಾರ.
ನಾನು ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕು ಅಂತ ಈ ಕಡೆ ರಾಜಣ್ಣ ಅವರು ಕೂಡ ಆಗಾಗ ಯಾವ ರೀತಿ ಬಾಂಬ್ ಸಿಡಿಸ್ತಿರ್ತಾರೆ ನೀವು ನೋಡಿದಿರಿ. ಒಬ್ಬ ವ್ಯಕ್ತಿಗೆ ಒಬ್ಬ ಸ್ಥಾನಮಾನ, ಅವರು ಡಿಸಿಎಂ ಆಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಬಿಟ್ಟುಕೊಡ್ಬೇಕು. ನಾನ್ ರೆಡಿ ಇದೀನಪ್ಪ ಸಚಿವ ಸ್ಥಾನ ಬಿಟ್ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಆಗೋದಕ್ಕೆ ಅಂತ ಸಚಿವ ಇದ್ದಾಗ ಹೇಳ್ತಾ ಇದ್ರು. ಕೊನೆಗೆ ಅವರನ್ನ ಸಚಿವ ಸ್ಥಾನದಿಂದ ತೆಗೆಸ್ಬಿಟ್ರು. ಈಗ ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕು ಅಂತ ರಾಜಣ್ಣ ಅವರು ಅಂತಾರೆ. ಅಲ್ಲಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆಯೂ ಕೂಡ ಕಣ್ಣು. ಡಿಸಿಎಂ ಕುರ್ಚಿ ಮೇಲೆ ಜಾರಕಿಹೊಳಿ ಆಸೆಗಣ್ಣಿಂದ ಕಾದು ಕುಳಿತಿದ್ದಾರೆ. ಅಂದ್ರೆ ಈ ಬಿಜೆಪಿಯಲ್ಲಿ 3 ಜನ ಡಿಸಿಎಂಗಳನ್ನ ಮಾಡಿದ್ರಲ್ಲ, ಕಾರಜೋಳ ಅವರನ್ನ ಮಾಡಿದ್ರು, ಅಶ್ವಥ್ ನಾರಾಯಣ ಅವರನ್ನ ಮಾಡಿದ್ರು, ಲಕ್ಷ್ಮಣ್ ಸವದಿ ಈಗ ಕಾಂಗ್ರೆಸ್ ಅಲ್ಲಿದ್ದಾರೆ, ಆಗ ಅವರನ್ನ ಡಿಸಿಎಂ ಮಾಡಿದ್ರು, ಸಮುದಾಯವಾರು. ಹಿಂಗೆ ಇಲ್ಲಿಯೂ ಕೂಡ ಡಿಸಿಎಂ ಮಾಡಬೇಕು 3 ಜನರನ್ನ, ಅದರಲ್ಲಿ ನಾನು ಒಬ್ಬ ಡಿಸಿಎಂ ಆಗಿರಬೇಕು ಅಂತ ಜಾರಕಿಹೊಳಿ. ಅಂದ್ರೆ ಡಿಕೆ ಶಿವಕುಮಾರ್ ಅವರ ಪವರ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂತ ಉದ್ದೇಶ ಇವರದ್ದು. ಇನ್ನ ಸಿಎಂ ರೇಸ್ ನಲ್ಲಿ ಎಂಬಿ ಪಾಟೀಲ್ ಅವರಿದ್ದಾರೆ, ಜಮೀರ್ ಅಹಮದ್ ಇದ್ದಾರೆ, ಎಚ್ ಸಿ ಮಹದೇವಪ್ಪ ಅವರಿದ್ದಾರೆ. ಎಂಬಿ ಪಾಟೀಲ್ ಅಂತೂ ಯಾಕ್ರಿ ನಾನ್ಯಾಕೆ ಆಗಬಾರ್ದು, ನನಗೇನು ಎಬಿಲಿಟಿ ಇಲ್ಲನ ಅಂತ ಹಿಂಗೆ ಕೇಳ್ತಾರ ಅವರು. ಈ ಕಡೆ ಮಹದೇವಪ್ಪ ಅವರು ಅಷ್ಟೇ, ಯಾಕೆ ನಾನ್ಯಾಕೆ ಆಗಬಾರ್ದ್ರಿ, ನನಗೂ ಇದೆ ರೀ ಅರ್ಹತೆ ಅಂತ ಅವರು ಅಂತಾರೆ. ಇನ್ನು ಜಮೀರ್ ಅವ್ರ ಕತೆ ಕೇಳೋದೇ ಬೇಡ ನಿಮಗೆ. ನಮ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇಲ್ಲ, ಅವರೇ ಸಿಎಂ ಮುಂದುವರಿತಾರೆ, ಅವ್ರಿಲ್ಲ ಅಂದ್ರೆ ಚಾನ್ಸ್ ಕೊಟ್ರೆ ನಾನು ಹಾಗೆ ಆಗ್ತೀನಿ ರೀ ಅಂತ ಜಮೀರು ಹೇಳ್ತಾರೆ. ಸಿದ್ದರಾಮಯ್ಯ ಶಿಷ್ಯರ ಆಟದಿಂದ ಡಿಕೆ ಶಿವಕುಮಾರ್ ಬೇಸತ್ತು ಹೋಗಿದ್ದಾರೆ. ಜಮೀರ್ ಒಂದ್ ರೀತಿ ಹೇಳ್ತಾರೆ, ಎಂಬಿ ಪಾಟೀಲ್ ಒಂದ್ ರೀತಿ ಹೇಳ್ತಾರೆ, ರಾಜಣ್ಣ ಒಂದ್ ರೀತಿ ಹೇಳ್ತಾರೆ, ಎಸ್ ಸಿ ಮಹದೇವಪ್ಪ ಒಂದ್ ರೀತಿ ಹೇಳ್ತಾರೆ. ಇವನ್ನೆಲ್ಲ ನೋಡಿ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸೈಲೆಂಟ್ ಆಗಿ ಆಟ ಆಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯದ್ದೇ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಶರ ಬರೆದಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಒಲ್ಲದ ಮನಸ್ಸಿನಿಂದಲೇ ಒಪ್ಕೊಂಡಿದ್ದಾರೆ. ಆದರೆ ಕನಕಪುರ ಬಂಡೆಯ ಆಪ್ತರು ಮಾತ್ರ ಡಿಕೆ ಶಿವಕುಮಾರ್ ಇದೇ ವರ್ಷ ಸಿಎಂ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದ್ದಾರೆ ಅವರ ಹೋರಾಟ ಫಲ ಇದ್ದೇ ಇರುತ್ತೆ. ಡಿಕೆ ಶಿವಕುಮಾರ್ ಜೇಬಲ್ಲಿ ನಯ ಪೈಸೆ ಇಲ್ಲದೆ ಬೆಂಗಳೂರಿಗೆ ಬಂದು ರಾಜಕೀಯದಲ್ಲಿ ಬೆಳೆದು ದೇವೇಗೌಡರಂತ ಮಹಾನ್ ನಾಯಕನ ವಿರುದ್ಧ ಮೊದಲ ಚುನಾವಣೆಯನ್ನ ಎದುರಿಸಿ 2ನೇ ಚುನಾವಣೆಯಲ್ಲಿ ಮಣಿಸಿ ಒಕ್ಕಲಿಗರ ಏಕಮೇಯ ನಾಯಕನಾಗೋ ಕನಸು ಕಾಣ್ತಾ ಕೋಟಿ ಕೊಪ್ಪರಿಗೆ ಮೇಲೆ ಕೂತು ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿರೋ ಯಶಸ್ವಿ ನಾಯಕನ ಮುಂದಿರೋ ಗುರಿ ಮುಖ್ಯಮಂತ್ರಿ ಕುರ್ಚಿ. ಆದ್ರೆ ಸವಾಲು ಅಂತ ಇರೋದು ಸಿದ್ದು ಆಂಡ್ ಅವರ ಪಟಾಲಂ. ಕನಕಪುರದ ಬಂಡೆಗೆ ರಾಜಕೀಯದ ಪಟ್ಟುಗಳೆಲ್ಲ ಗೊತ್ತು. ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಎಂದಾಗ ಹೌದಪ್ಪ ಹೌದು ಅಂತ ಡಿಕೆ ಶಿವಕುಮಾರ್ ಒಲ್ಲದ ಮನಸ್ಸಿನಲ್ಲಿ ಹೇಳಿದ್ರು. ಆದ್ರೆ ಬಂಡೆ ಆಪ್ತರು ಮಾತ್ರ ನೋಡ್ತೀರಿ ಇದೇ ವರ್ಷ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಅದನ್ನ ಹೈಕಮಾಂಡ್ ಅವರು ಹೇಳಿದ್ನಲ್ಲ, ಹೈಕಮಾಂಡ್ ನಿರ್ಧಾರ ಯಾವ ರೀತಿ ತೆಗೆದುಕೊತಾರೋ ಅದರಂತೆ ನಾವೆಲ್ಲ ಒಬ್ಬ ಸೋಲ್ಜರ್ ಆಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿ ಹೈಕಮಾಂಡ್ ಅವರು ಏನು ಆರ್ಡರ್ಸ್ ಕೊಡ್ತಾರೆ ಅದರಂತೆ ನಡೆಯುವಂತ ಬದುಕು ನಮ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ. ನವೆಂಬರ್ನಲ್ಲಿ ಬಂಡೆ ಮುಖ್ಯಮಂತ್ರಿ ಆಗಬಹುದಂತೆ. ಡಿಕೆಶಿ ಸಿಎಂ ಆಗಬೇಕು ಅನ್ನೋದರಲ್ಲಿ 2ನೇ ಮಾತಿಲ್ಲ ಅಂತ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ 2ನೇ ಮಾತಿಲ್ಲ. ಅದನ್ನು ತೀರ್ಮಾನ ಮಾಡೋರು ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಅವರು ಎಲ್ಲರಿಗೂ ಪಕ್ಷವನ್ನು ಹೆಂಗ್ ತೆಗೆದುಕೊಂಡು ಹೋಗ್ಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರನ್ನ ಹೆಂಗ್ ತಗೊಂಡು ಹೋಗ್ಬೇಕು, ನಾವೇನ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100 ಭಾಗ ಅವರವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ, ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದನ್ನ ನಿರ್ಮಾಣ. ಇದೇ ನವೆಂಬರ್ನಲ್ಲಿ ಡಿಕೆಶಿ ಸಿಎಂ ಆಗಬಹುದು. ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಗ್ಬೋದು ಅಂತ, ಡಿಕೆಶಿ ಅವರು ಸಿಎಂ ಆಗ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ನಾವೆಲ್ಲ ಹಳೆ ಮೈಸೂರಿನ ಭಾಗದವರು. ಇದಕ್ಕೆ ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡ್ ಅಲ್ಲಿ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದ್ರು ಹಾಗೆ ಆಗ್ತಾರೆ ಅನ್ನೋದು ನಮಗೆ
ಒಂದು ಸಿಕ್ಕಿರ್ತಕ್ಕಂಥ. ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಸದಾ ಕಾಲವೂ ಹರಿಯೋ ನೀರು. ಸಂದರ್ಭಕ್ಕೆ ತಕ್ಕಂತೆ ಘಟನೆಗಳು, ಚಟುವಟಿಕೆಗಳು ನಡೆಯುತ್ತೆ. ಅಂದು ರಾಜಣ್ಣ ನುಡಿದ ಭವಿಷ್ಯ ನವೆಂಬರ್ನಲ್ಲಿ ಸತ್ಯ ಆಗುತ್ತಾ ಅಂತ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಾಳಿದವನೇ ಬಾಳಿಯಾನು ಅನ್ನೋ ರೀತಿ ತಾಳಿದವನೇ ಸಿಎಂ ಆಗೋದು ಎಲ್ಲ ಸ್ಪಷ್ಟವಾಗ್ತಾ ಇದೆ. ಈಗ ಇದೇ ನಿಲುವಿಗೆ ಡಿಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಯಾವ ರೀತಿ ಅಂತಂದ್ರೆ, ನನ್ನನ್ನು ಬಿಟ್ರೆ ಇನ್ಯಾರಿಗೆ ನಾಯಕತ್ವ ಕೊಡ್ತಾರೆ ಇಲ್ಲಿ? ಆಯ್ತಪ್ಪ, ಈಗ ಸಿದ್ದರಾಮಯ್ಯ ಅವರು ಈ ಪೀರಿಯಡ್ ಪೂರ್ತಿ ಮುಗಿಸ್ಬಿಡ್ಲಿ, ನೆಕ್ಸ್ಟ್ ಪೀರಿಯಡ್ ನಾನೇ ಅಲ್ವಾ? ಸಿದ್ದರಾಮಯ್ಯ ಅವರಂತೂ ಬರೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ನಾನೇ ಅಧಿಪತಿ ಆಗ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿ, ಒಂದು ಇರಾದೆಗೆ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಹೀಗಾಗಿ ಎಲ್ಲವನ್ನು ಕೂಡ ಮೌನದಿಂದ ಗಮನಿಸ್ತಾ ಇದ್ದಾರೆ. ಆದರೆ ಮುಂದೆ ಕಾಂಗ್ರೆಸ್ ಬಹುಮತದಿಂದ ಬರುತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆ. ಬಹುಮತದಿಂದ ಬಂದ್ರೆ ಡಿಕೆ ಶಿವಕುಮಾರ್ ಅವರು ಅವ್ರು ಅನ್ಕೊಂಡ ರೀತಿಯಲ್ಲಿ ಸಿಎಂ ಆಗ್ಬಹುದು. ನನ್ನನ್ನ ಬಿಟ್ರೆ ಇನ್ಯಾರಿಗೆ ನಾಯಕತ್ವ ಕೊಡ್ತಾರೆ? ಪ್ರಯತ್ನ ವಿಫಲ ಆದರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂತ ಮಾತನ್ನ ಬಹಳ ಅದ್ಭುತವಾಗಿ ಡಿಕೆ ಶಿವಕುಮಾರ್ ಅವರು ಲಾಸ್ಟ್ ಟೈಮ್ ಹೇಳಿದ್ರು. ಪ್ರಯತ್ನ ವಿಫಲ ಆಗಬಹುದು, ಆದ್ರೆ ನಾನು ಏಕಾಗ್ರ ಚಿತ್ತದಿಂದ ಮಾಡಿದಂತಹ ಪ್ರಾಮಾಣಿಕ ಪ್ರಾರ್ಥನೆ ಏನಿದೆ ಅದು ಯಾವುದೇ ಕಾರಣಕ್ಕೂ ವಿಫಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾರ್ಥನೆಯಲ್ಲಿ ಬಲ ಇದೆ. ಆ ಪ್ರಾರ್ಥನೆಯನ್ನ ನಾನು ನಂಬ್ತೀನಿ. ಆ ಪ್ರಾರ್ಥನೆಯಿಂದಲೇ ನನಗೆ ಯಶಸ್ಸು ಸಿಗುತ್ತೆ ಎನ್ನುವಂತಹ ಒಂದು ವಿಶೇಷವಾದ ನಂಬಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ. ಆ ಸಂದೇಶವನ್ನ ಕೊಟ್ಟಿದ್ರು. ಈ ಮೂಲಕ ಖಡಕ್ ಸಂದೇಶ ರವಾನಿಸಿದ್ದ ಡಿಕೆ ಶಿವಕುಮಾರ್ ತಮ್ಮ ರಾಜಕೀಯ ಪಟ್ಟುಗಳನ್ನ ಆರಂಭ ಮಾಡಿದ್ರು. ಸಿದ್ದರಾಮಯ್ಯ ಅವ್ರನ್ನ ಬಿಟ್ರೆ ನನಗಿಂತ ಹಿರಿಯರೇ ಇಲ್ಲ ಅನ್ನುವಂತಹ ಒಂದು ಲಾಜಿಕ್ಗೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಈಗಲೇ ನನ್ನನ್ನ ಮುಂದಿನ ಸಿಎಂ ಅಂತ ಬಿಂಬಿಸಿ ಬಿಟ್ರೆ ಆಫ್ಟರ್ ಸಿದ್ದರಾಮಯ್ಯ ಯಾರು? ಒನ್ ಅಂಡ್ ಓನ್ಲಿ ಡಿಕೆ ಶಿವಕುಮಾರ್. ಹಿಂಗಾಗಿ ಈಗ ಸುಮ್ಮನೆ ಇದ್ದೇಬೇಡ, ಮುಂದೆ ನಾವೇ ಸಿಎಂ ಆಗೋಣ ಅಂತ ಹೇಳಿ. ಆದ್ರೆ ಆಗ್ಲೇ ನಾನು ಹೇಳ್ತಾ ಇದ್ನಲ್ಲ, ಸಿಎಂ ರೇಸಲ್ಲಿ ಇರುವಂತ MB ಪಾಟೀಲ್, ಮಹದೇವಪ್ಪ, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ರಾಜಣ್ಣ ಇತ್ಯಾದಿ ಕೆಲವು ನಾಯಕರಿದ್ದಾರೆ. ಈಸಿಯಾಗಿ ಬಿಟ್ಕೊಟ್ಬಿಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಇನ್ನ ಕರ್ನಾಟಕ ಕಾಂಗ್ರೆಸ್ಗೆ ನಾನೇ ಭಾವಿ ನಾಯಕ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಅಂತೂ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ತಮಗೆ ತಾವೇ ಸರ್ಟಿಫಿಕೇಟ್ ಅನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಪರೋಕ್ಷ ಸಂದೇಶವನ್ನ ಈ ಮೂಲಕ ರವಾನಿಸುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಸಿದ್ದು ಸಿಎಂ ಆಗಿ ಇನ್ನೇನು 2.5 ವರ್ಷ ತುಂಬುತ್ತೆ. ಮುಖ್ಯಮಂತ್ರಿ ಆಗೋದಕ್ಕೆ ಡಿಕೆ ಶಿವಕುಮಾರ್ ಈ ರೀತಿಯ ವಾಮಮಾರ್ಗಗಳು ಅಥವಾ ತಯಾರಿಯನ್ನ ಆರಂಭಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸಿದ್ದರಾಮಯ್ಯ ಸಿಎಂ ಪಟ್ಟವನ್ನ ಬಿಟ್ಟು ಕೊಡದೇ ಇದ್ರೆ ಪ್ಲಾನ್ ಬಿ ರೆಡಿ ಆಗಿದೆ ಡಿಕೆ ಶಿವಕುಮಾರ್ ಅವರ ಹತ್ರ. ಅವರಾಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಟ್ಟು ಬಿಟ್ರೆ ನಮ್ದು ಯಾವುದೇ ರೀತಿಯ ತಕರಾರಿಲ್ಲ. ಬಿಟ್ಟು ಕೊಡ್ಲಿಲ್ಲ ಅಂತಂದ್ರೆ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಅದೇನಂತಂದ್ರೆ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ಲಿ, ಅವ್ರಿಗೆ ಡಿಸ್ಟರ್ಬ್ ಮಾಡೋದೇ ಬೇಡ. 5 ವರ್ಷ ಸಿಎಂ ಅವರೇ ಮುಂದುವರಿಲಿ. ಸಿದ್ದರಾಮಯ್ಯ ಬಳಿಕ ಹೇಗಿದ್ರು ಡಿಕೆ ಶಿವಕುಮಾರೇ ನಾಯಕ. ನಾನೀಗ ಡಿಸಿಎಂ ಆದವನು ಮುಂದೆ ಸಿಎಂ ಆಗ್ಲೇಬೇಕಲ್ವಾ? ಅವಾಗ ಅವರೇ ಬಿಟ್ಟು ಕೊಡ್ತಾರೆ. ನನಗೂ ಒಂದು ಸಿಂಪತಿ ಬಂದಿರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ. ಸೊ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಮುಂದಿನ ಚುನಾವಣೆ ಕಷ್ಟ ಆಗುತ್ತೆ. ನಾನು ತ್ಯಾಗರಾಜ ಅನಿಸ್ಕೊಂಡು ಜನರ ಮುಂದೆ ಹೋಗ್ಬಿಟ್ರೆ ಅದೇ ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಕಾದು ನೋಡ್ತಾ ಇದ್ದಾರೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ಹಗ್ಗ ಸಡ್ಲು ಬಿಟ್ಟು ಹೊಡೆಯೋದು ಅಂತ ಹೇಳಿ. ಹಂಗೀಗ ಹಗ್ಗ ಸಡ್ಲು ಬಿಟ್ಟು ಮುಂದೆ ಹೊಡೆಯೋ ಚಾನ್ಸ್ ನನಗೆ ಬರುತ್ತೆ, ಅವಾಗೇ ಹಗ್ಗ ಹೊಡೆಯೋಣ ಅಂತ. ಪುನರ್ರಚನೆ ಆಗುತ್ತೆ ಅನ್ನುವಂತ ಮಾಹಿತಿ ಹೈಕಮಾಂಡ್ ಅಂಗಳದಿಂದಲೇ ಬರ್ತಾ ಇದೆ. ಅರ್ಧಕ್ಕಿಂತಲೂ ಹೆಚ್ಚು ಸಚಿವರನ್ನ, ವೀಕ್ಷಕರೇ, ಅರ್ಧಕ್ಕರ್ಧ ಸಚಿವರನ್ನ ಕೈ ಬಿಡೋದಕ್ಕೆ ಹೈಕಮಾಂಡ್ ಚಿಂತನೆಯಲ್ಲಿದೆಯಂತೆ. ನವೆಂಬರ್ ವೇಳೆಗೆ ಸರ್ಕಾರದಲ್ಲಿ ಬದಲಾವಣೆ. 15 ರಿಂದ 18 ಹಾಲಿ ಸಚಿವರಿಗೆ ಕೋರ್ಟ್ ಸಾಧ್ಯತೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಸರ್ಕಾರ ರಚನೆಯಾಗಿ 2 ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಿತ್ತು. ಕೆಲಸ ಮಾಡದ ಸಚಿವರನ್ನ ಕೈಬಿಟ್ಟು ಹೊಸ ಸಚಿವರನ್ನ ನೇಮಕ ಮಾಡಬೇಕಿತ್ತು.
ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿತ್ತು. ಆದರೆ ಸಿದ್ದರಾಮಯ್ಯಗೆ ಸಂಪುಟ ಪುನರಚನೆ ಮಾಡೋದಕ್ಕೆ ಇಷ್ಟವಿರಲಿಲ್ಲ. 2 ವರ್ಷಕ್ಕೆ ನಾವು ಸಚಿವರನ್ನ ಬದಲಾವಣೆ ಮಾಡುವುದು ಸೂಕ್ತ ಅಲ್ಲ, 2.5 ವರ್ಷಕ್ಕೆ ಬದಲಾವಣೆ ಮಾಡೋಣ ಅಂತ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಮನವರಿಕೆ ಮಾಡಿದ್ರು. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಗಿತ್ತು. ನವೆಂಬರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬಲಿದೆ. ಆದ್ದರಿಂದ ಸಚಿವ ಸಂಪುಟ ಪುನರಚನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗುತ್ತಿದೆ. ಈಗಾಗಲೇ ಸಂಪುಟ ಪುನರಚನೆಗೆ ಕೈ ಹಾಕಿ ಸುಮ್ಮನಾಗಿದ್ದ ಹೈಕಮಾಂಡ್ ಕೂಡ ನವೆಂಬರ್ ವೇಳೆ ಸಂಪುಟ ಸರ್ಜರಿ ಮಾಡಲು ತಯಾರಿ ನಡೆಸಿದೆ. ಬಹುತೇಕ ಸಚಿವರ ಮೌಲ್ಯಮಾಪನ ಮಾಡಿರುವ ಕಾಂಗ್ರೆಸ್ ಹೈಕಮಾಂಡ್ ತನ್ನದೇ ಆದ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡಿದೆ. ಕಳಪೆ ಸಾಧನೆ ಮಾಡಿರುವ ಯಾವ ಸಚಿವರಿಗೆ ಗೇಟ್ ಪಾಸ್ ನೀಡಬೇಕು, ಯಾವ ಸಚಿವರು ಉತ್ತಮ ಸಾಧನೆ ಮಾಡಿದ್ದಾರೆ ಅವರನ್ನು ಕಂಟಿನ್ಯೂ ಮಾಡಬೇಕು ಅಂತ ಒಂದು ಪಟ್ಟಿ ತಯಾರು ಮಾಡಿಕೊಂಡಿದೆ. ಸುಮಾರು 15ರಿಂದ 18 ಸಚಿವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ. ಬಿಹಾರ ಚುನಾವಣೆ ಮುಗಿದ ಬಳಿಕ ಸಚಿವ ಸಂಪುಟ ಪುನರಚನೆಗೆ ವೇಗ ಸಿಗಲಿದ್ದು ಸಿಎಂ ಹಾಗೂ ಡಿಸಿಎಂ ಅವರನ್ನ ದೆಹಲಿಗೆ ಕರೆಸಿಕೊಂಡು ಅಂತಿಮ ಪಟ್ಟಿ ಸಿದ್ದಪಡಿಸಲಿದೆ. ಜಿಲ್ಲಾವಾರು, ಜಾತಿವಾರು, ಹಿರಿತನ ಮತ್ತು ಕೆಲ ಯುವಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆ. ಬ್ಯಾಡ್ ಲಕ್ ಆರಂಭ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಒಂದು ಇಂಟ್ರೆಸ್ಟ್ಗೆ ಕಾರಣ ಆಗಿರುತ್ತೆ. ಯಾವ ಹಿರಿಯ ಸಚಿವರನ್ನ ಮನೆ ಕಳಿಸ್ತಾರೆ, ಯಾವ ಯುವ ನಾಯಕರನ್ನ ಸಂಪುಟದಲ್ಲಿ ಚಾನ್ಸ್ ಕೊಡೋದಕ್ಕೆ ಆರಂಭ ಮಾಡ್ತಾರೆ, ಅಥವಾ ಯಾರಿಗೆ ಅದೃಷ್ಟ ಕುಲಾಯಿಸಿದೆ, ಹೀಗೆ 10 ಹಲವು ಪ್ರಶ್ನೆಗಳು 10 ಹಲವು ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ರೀತಿಯ ಅಂದಾಜು ಮಾತುಗಳು ಕೇಳಿ ಬರ್ತಾ ಇದೆ. ಅದನ್ನ ಈಗ ನೋಡ್ತಾ ಹೋಗೋಣ. ನೋಡಿ, ರಹೀಂ ಖಾನ್ ಪೌರಾಡಳಿತ ಮತ್ತು ಹಜ್ ಸಚಿವರು, ಇವರಿಗೆ ಈ ಸಾರಿ ಗೇಟ್ ಪಾಸ್ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಕಾರಣ, ರಹೀಂ ಖಾನ್ ತಮಗೆ ನೀಡಿದಂತಹ ಇಲಾಖೆಯಲ್ಲಿ ಅಂತಹ ಪ್ರೋಗ್ರೆಸಿವ್ ರೀತಿ, ಮೆಚ್ಚುವ ರೀತಿ ಅಥವಾ ತಿರುಗಿ ನೋಡುವ ರೀತಿ ಏನ್ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಮಾತುಗಳ ಜೊತೆಗೆ ಒತ್ತಡ ಕೂಡ ಇದೆ. ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ, ಹೀಗಾಗಿ ಆ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ರಹೀಂ ಖಾನ್ ಅವರಿಗೆ ಬ್ಯಾಡ್ ಲಕ್ ಅವರಿಗೆ ಸಚಿವ ಸ್ಥಾನ ತಪ್ಪಿದರೂ ತಪ್ಪಬಹುದು. ಇನ್ನ ಶರಣಬಸಪ್ಪ ದರ್ಶನಾಪುರ್ ಸಣ್ಣ ಕೈಗಾರಿಕೆ ಸಚಿವರಾಗಿ ಸದ್ಯ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಸೌಂಡ್ ಮಾಡ್ತಾ ಇಲ್ಲ ಈ ಮಿನಿಸ್ಟರ್ ಸಾಹೇಬರು. ಸೌಂಡ್ ಮಾಡ್ತಿಲ್ಲ ಅಂತಂದ್ರೆ ಹೆಂಗೆ? ಅವ್ರ ಕೆಲಸದಲ್ಲಿ, ಅವ್ರ ಕೆಲಸಗಳ ಮುಖಾಂತರ, ಅವರ ಇಲಾಖೆಯಲ್ಲಿ ಅಂತ ಹೇಳ್ಕೊಳ್ಳುವಂತಹ ಚಾರ್ಮ್ ಅಥವಾ ಹೇಳ್ಕೊಳ್ಳುವಂತಹ ಅಗ್ರೆಸಿವ್ನೆಸ್ ಇಲ್ಲ ಅನ್ನುವಂತಹ ಚರ್ಚೆಗಳು ಇದೆ. ಹೀಗಾಗಿ ಅದೇ ಹೇಳಿದ್ನಲ್ಲ, ಈಗ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಶರಣಬಸಪ್ಪ ದರ್ಶನಾಪುರ ಅವರನ್ನ ಸಂಪುಟದಿಂದ ಕೈಬಿಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈಗಾಗಲೇ 2 ಸಾರಿ ಮಿನಿಸ್ಟರ್ ಆದಂತವರು, ಮತ್ತೆ ಅವರಿಗೆ ಅದೃಷ್ಟ ಕುಲಾಯಿಸಿತ್ತು, ಮತ್ತೆ ಸಂಪುಟದಲ್ಲಿ ಸೇರಿಕೊಂಡ್ರು. ಈಗ ಇವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಅಧಿಕವಾಗಿದೆ. ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಈ ಸಾರಿ ಬ್ಯಾಡ್ ಲಕ್ ಆಗಿ ಸಚಿವ ಸಂಪುಟದಿಂದ ಅವರನ್ನ ಕೈಬಿಟ್ಟರು ಬಿಡಬಹುದು. ಇನ್ನ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಯೋಜನೆಯ ಸಚಿವರಾಗಿರುವಂತಹ ಡಿ ಸುಧಾಕರ್ ಅವರ ಹೆಸರು ಮೊದಲಿನಿಂದಾನೂ ಕೇಳಿ ಬರ್ತಾ ಇದೆ. ಇವ್ರನ್ನ ಯಾಕ್ರಿ ಮಿನಿಸ್ಟರ್ ಮಾಡಿದ್ರಿ ಅನ್ನೋ ರೀತಿಯಲ್ಲಿ ಚರ್ಚೆಗಳಾದವು. ಬಿಜೆಪಿಯಲ್ಲಿ ಅಥವಾ ಬೇರೆ ಪಾರ್ಟಿಯಲ್ಲ, ಕಾಂಗ್ರೆಸ್ನಲ್ಲೇ ಈ ರೀತಿಯ ಚರ್ಚೆಗಳಾದವು. ಆದ್ರೆ ಡಿ ಸುಧಾಕರ್ ಅವರ ಅದೃಷ್ಟ ಚೆನ್ನಾಗಿತ್ತು, ಮತ್ತೆ ಅವರು ಸಚಿವರಾದ್ರು. ಈ ಸಾರಿ ಅವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆಗಳು ಅಧಿಕವಾಗಿದೆ. ಇನ್ನ ಏಕೈಕ ಮಹಿಳಾ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೇಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿಗೆ ಸೀಮಿತ ಆಗ್ತಾ ಇದ್ದಾರೆ. ಅವರ ಇಲಾಖೆಯಲ್ಲಿ ಅಂತ ಹೇಳಿಕೊಳ್ಳುವಂತ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಆರೋಪ ಇವ್ರ ಮೇಲೆ ಇದೆ. ಹಿಂಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಈ ಸಾರಿ ಆ ಸಚಿವ ಸ್ಥಾನದಿಂದ ಕೈ ಬಿಡಬಹುದು. ಬೇರೆ ಅವರಿಗೆ ಅವಕಾಶ ಕೊಡುವ ಸಾಧ್ಯತೆಗಳು ಅಧಿಕವಾಗಿದೆ. ಆದರೆ ಇನ್ನೂ ಒಂದು ಅವರಿಗೆ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಏಕೈಕ ಮಹಿಳಾ ಸಚಿವರಾಗಿರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅಷ್ಟು ಈಸಿಯಾಗಿ ಸಚಿವ ಸಂಪುಟದಿಂದ ಕೈ ಬಿಡೋದಕ್ಕೆ ಸಾಧ್ಯನೂ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನೋಡೋಣ ಹೇಗೆ ಅದೃಷ್ಟ ಖುಲಾಯಿಸುತ್ತೆ ಅಂತ ಹೇಳಿ. ಇನ್ನು ಶಿವಾನಂದ ಪಾಟೀಲ್ ಅವರು ಸಕ್ಕರೆ ಸಚಿವರು, ಇವ್ರದ್ದು ಕೂಡ ಬಹಳ ಕೇಳಿ ಬರ್ತಾ ಇದೆ ಹೆಸರು. ಇವರನ್ನ ಈ ಸರಿ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆಗಳಿದೆ ಅಂತ ಹೇಳಿ ವಿಜಯಪುರದಿಂದ ಇಬ್ಬಿಬ್ರು ಮಿನಿಸ್ಟರ್ಸ್ ಇದ್ದಾರೆ. ಶಿವಾನಂದ ಪಾಟೀಲ್ ಅವರಿಗೆ ಈ ಸರಿ ಕೊಕ್ಕು ಬಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು KH ಮುನಿಯಪ್ಪ ಅವರು ಹಿರಿಯರು, ಅನುಭವ ಇದೆ,
ಸೆಂಟ್ರಲ್ ಅಲ್ಲೂ ತಮ್ಮ ಏನು ಸರ್ಕಾರ ಇದ್ದಾಗ ಯೂನಿಯನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು. ಈ ಕಡೆ ಈಗ ಇಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. KH ಮುನಿಯಪ್ಪ ಅವರಿಗೆ ಗೇಟ್ ಪಾಸ್ ಕೊಟ್ಟು ಅವರ ಮಗಳನ್ನ ಸಂಪುಟಕ್ಕೆ ತಗೊಳ್ಳುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಇನ್ನು ಮೀನುಗಾರಿಕೆ ಸಚಿವರಾಗಿರುವಂತಹ ಮಂಕಾಳು ವೈದ್ಯರವರಿಗೆ ಹಲವು ರೀತಿಯಲ್ಲಿ ಈಗ ಆರೋಪ ಅಪವಾದ ಕೇಳಿ ಬರ್ತಾ ಇದೆ. ಹಿಂಗಾಗಿ ಅದೊಂದು ನೆಪ ಇವರನ್ನ ಸಂಪುಟದಿಂದ ಹೊರಗಿಡುವ ಸಾಧ್ಯತೆಗಳು ಅಧಿಕವಾಗಿದೆ. ಇನ್ನ ಪಶುಸಂಗೋಪನೆಯ ಇಲಾಖೆಯ ಸಚಿವರಾಗಿರುವಂತಹ ಕೆ ವೆಂಕಟೇಶ್ ಅವರು ಹಳೆ ಮೈಸೂರಿಗೆ ಮಾತ್ರ ಸೀಮಿತ ಆಗಿದ್ದಾರೆ, ಮೈಸೂರು ಸಿಟಿಗೆ ಮಾತ್ರ ಸೀಮಿತ ಆಗಿದ್ದಾರೆ. ಬೆಂಗಳೂರಿನಲ್ಲೂ ಇಲ್ಲ, ಈ ಕಡೆ ಉತ್ತರ ಕರ್ನಾಟಕ ಭಾಗ ಅಂತೂ ಕೇಳಲೇಬೇಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ತಾರ ಕೇಳಲೇಬೇಡಿ. ಒಂದೇ ಒಂದು ಊರಿಗೆ ಒಂದೇ ಒಂದು ಪ್ರದೇಶಕ್ಕೆ ಸೀಮಿತ ಆದ್ರೆ ಇವ್ರು ಯಾವ ಮಿನಿಸ್ಟರ್ ಅನ್ನುವಂತಹ ಆರೋಪಗಳು ಈಗ ಕೆ ವೆಂಕಟೇಶ್ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಹಿಂಗಾಗಿ ಹೊಸಬರಿಗೆ ಒಂದು ಅವಕಾಶ ಕೊಟ್ಬಿಡೋಣಪ್ಪ ಅಂದ್ರೆ ಎಲ್ಲರನ್ನ ಸಮಾಧಾನ ಮಾಡ್ದಂಗಾಗುತ್ತೆ ಅಂತ ಹೇಳಿ ಕೆ ವೆಂಕಟೇಶ್ ಅವರನ್ನ ಸಂಪುಟದಿಂದ ಕೈ ಬಿಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ. HC ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರು, ಸಿದ್ದರಾಮಯ್ಯ ಅವರ ಪರಮಾಪ್ತರು, ಇವ್ರನ್ನ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ ಇದೆಯಂತೆ. ಆದರೆ ಇದರ ಬಗ್ಗೆ ನಾಟ್ ಶ್ಯೂರ್. ಅವರನ್ನ ಬಹುತೇಕ ಮುಂದುವರಿಸುವ ಸಾಧ್ಯತೆಗಳಿದೆ. ಆದರೆ ಎಲ್ಲೋ ಒಂದ್ ಕಡೆ ಇದೇ ಡಾಕ್ಟರ್ ಕ್ಯಾಟಗರಿಯಲ್ಲಿ ಇವರನ್ನ ಕೈಬಿಟ್ಟು ಬೇರೆಯವರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಅಧಿಕವಾಗಿದೆ. ಇನ್ನ SS ಬೋಸರಾಜು ಅವರು, ಈ ಬೋಸರಾಜು ಅವರು ಹೈಕಮಾಂಡ್ ಲೆವೆಲ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಜೊತೆಗೆ ನಿಕಟವರ್ತಿ. ಬೋಸರಾಜು ಅವರು ಮಿನಿಸ್ಟರ್ ಆದಂತಹ ಟೈಮ್ನಲ್ಲಿ ಬೋಸರಾಜ್ ಅವರು ಯಾರು ಅಂತ ಗೂಗಲ್ ಅಲ್ಲಿ ಹುಡುಕದವರು ಜಾಸ್ತಿ ಜನ ಇದ್ದಾರೆ. ಪ್ರಾಮಾಣಿಕವಾಗಿ ಒಪ್ಕೋಬೇಕು. ಬೋಸರಾಜ್ ಅವರು ಹೆಂಗ್ ಮಿನಿಸ್ಟರ್ ಆಗ್ಬಿಟ್ರು, ಇವ್ರದೇನ್ ಇನ್ಫ್ಲೂಯೆನ್ಸ್, ಇವ್ರದೇನ್ ಚಾರ್ಮು, ಇವ್ರೇನು ಅಂತ ಅಗ್ರೆಸಿವ್ ಲೀಡರು ಅಂತ ಪ್ರಶ್ನೆ ಮಾಡಿದವರೇ ಹೆಚ್ಚು. ಆದ್ರೆ ಬೋಸರಾಜ್ ಅವರು ಒಂದು ಕಾಲದಲ್ಲಿ ಭಾರಿ ಅಗ್ರೆಸಿವ್ ರಾಜಕಾರಣಿ, ಹೈಕಮಾಂಡ್ ಲೆವೆಲ್ ಅಲ್ಲಿ ಸದ್ದು ಮಾಡ್ತಾ ಇದ್ದಂತ ರಾಜಕಾರಣಿ, ಇವನ್ ಈಗಲೂ ಕೂಡ. ಸೊ ಇವರು ಪ್ರವಾಸೋದ್ಯಮ ಇಲಾಖೆಯನ್ನ ಗಿಟ್ಟಿಸಿಕೊಂಡ್ರು. ಈಗ ಇದೇ ಬೋಸರಾಜು ಅವರನ್ನ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ ಅಧಿಕವಾಗಿದೆ. ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು, ಇವರ ಸ್ಟೇಟ್ಮೆಂಟ್ ಇಂದಾನೇ ಇವರು ಯಾವಾಗಲೂ ಸೌಂಡ್ ಮಾಡ್ತಾ ಇರ್ತಾರೆ. ಮೊನ್ನೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಒಂದ್ ರೀತಿ ನಗೆ ಪಾಟಲಿಗೆ ಕಾರಣ ಆಗ್ಬಿಟ್ಟಿರೋರು. ರಜೆ ಮುಗಿದ ತಕ್ಷಣ ಶಾಲೆ ಆರಂಭ ಆಗುತ್ತೆ ಅಂತ ಹೇಳ್ಬಿಟ್ರು. ಇನ್ಯಾವಾಗ ಸ್ಟಾರ್ಟ್ ಆಗುತ್ತೆ? ರಜೆ ಮುಗಿದ ಮೇಲೆ ಶಾಲೆ ಆರಂಭ ಆಗೇ ಆಗತ್ರಿ. ಅದನ್ನ ಶಿಕ್ಷಣ ಸಚಿವರು ಹೇಳ್ಬೇಕಾಗಿರೋದು ಯಾವ ರೀತಿ, ರಜೆ ಮುಗಿದ ಮೇಲೆ ಶಾಲೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ರು. ಆ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ನಗೆ ಪಾಟ್ಲಿಗೆ ಕಾರಣ ಆಯಿತು ಅಂತಂದ್ರೆ ಒಂದ್ ರೀತಿ ಸರ್ಕಾರಕ್ಕೂ ಮುಜುಗರ ಆಯಿತು. ಕನ್ನಡ ಭಾಷೆ ವಿಚಾರವಾಗಿಯೂ ಕೂಡ ಇವರಿಗೆ ಆಗಾಗ ಟೀಕೆಗಳು ಕೇಳಿ ಬರ್ತಾ ಇರುತ್ತೆ. ಇಂಥವ್ರನ್ನ ನಮ್ಮ ಕ್ಯಾಬಿನೆಟ್ ನಲ್ಲಿ ಇಟ್ಕೊಳ್ಳೋಣ ಅನ್ನೋ ರೀತಿಯ ಚರ್ಚೆಗಳು ಇದೆ. ಹೀಗಾಗಿ ಇವ್ರಿಗೂ ಗೇಟ್ ಪಾಸ್ ಕೊಡುವ ಸಾಧ್ಯತೆಗಳು ಅಧಿಕವಾಗಿದೆ. ಇನ್ನ ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಬೆಂಗಳೂರು ಹೊರತುಪಡಿಸಿ, ಬೈರತಿ ಸುರೇಶ್ ಅವರು ಸಿದ್ದರಾಮಯ್ಯ ಅವರ ಪರಮಾಪ್ತರು. ಬೈರತಿ ಸುರೇಶ್ ಅವರನ್ನ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ 50-50. ಸಿದ್ದರಾಮಯ್ಯ ಅವ್ರನ್ನ ಉಳಿಸ್ಕೋಬಹುದು, ಅಥವಾ ಬೈರತಿ ಸುರೇಶ್ ಅವರನ್ನ ಈ ಸಾರಿ ಸಂಪುಟದಿಂದ ಆಚೆ ಇಟ್ಟು ಹೊಸಬರಿಗೆ ಅವಕಾಶ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಫ್ರಮ್ ಸೇಮ್ ಕ್ಯಾಟಗರಿ. ಇನ್ನ ಕೃಷಿ ಸಚಿವರಾಗಿರುವಂತಹ ಚಲುವರಾಯ ಸ್ವಾಮಿ ಅವರ ಬಗ್ಗೆ ರೈತರಿಂದನೇ ಹಲವು ಸಾರಿ ಆಕ್ರೋಶ ವ್ಯಕ್ತವಾಗಿದ್ದಿದೆ. ಹೋದಲ್ಲಿ ಬಂದಲ್ಲಿ ರೈತರು ಇವರಿಗೆ ಘೇರಾವ್ ಹಾಕಿ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ. ಈಗಲೇ ಪ್ರೆಸೆಂಟ್ ತಗೊಳ್ಳಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾಗ್ತಾ ಇದೆ, ಮಳೆಯಾಗಿ ಸಂಪೂರ್ಣ ಬೆಳೆ ಹಾಳಾಗಿ ಎಲ್ಲಿದ್ದಾರೆ ಕೃಷಿ ಸಚಿವರು? ಕೇವಲ ಕಲಬುರಗಿ, ಯಾದಗಿರಿ, ಬೀದರ್, ಗುಲ್ಬರ್ಗ ಇಲ್ಲಿ ಮಾತ್ರ ಅಲ್ಲ, ಬನ್ನಿ ಹುಬ್ಬಳ್ಳಿ, ಧಾರವಾಡ, ಗದಗು, ಹಾವೇರಿ, ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ಕೊಪ್ಪಳ ಈ ಭಾಗದಲ್ಲಿಯೂ ಕೂಡ ರೈತರು ಬಹಳ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಅವರಿಗೆ ತ್ವರಿತಗತಿಯಲ್ಲಿ ಪರಿಹಾರ ಬೇಕಾಗಿತ್ತು, ಕೃಷಿ ಸಚಿವರಾಗಿ ಅವರಿಗೆ ಅಭಯ ನೀಡಬೇಕಾಗಿತ್ತು. ಆದ್ರೆ ಚಲುವರಾಯಸ್ವಾಮಿ ಅವರು ಬರೀ ಕುರ್ಚಿ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ. ರೈತರ ಬಗ್ಗೆ ಮಾತಾಡಬೇಕಾಗಿರೋರು ಯಾರು? ನಿಮ್ಮ ಜವಾಬ್ದಾರಿ ಏನು? ನಾವು ನೆನಪಿಸ್ಕೊಡ್ಬೇಕಾ ನಿಮ್ಮ ಜವಾಬ್ದಾರಿಯನ್ನ? ಮಾಡ್ತೀವ್ರಿ, ನಮಗ್ ಗೊತ್ತಿಲ್ವಾ, ನಿಮ್ಮಿಂದ ಹೇಳಿಸ್ಕೋಬೇಕಾ ನಾವು? ಇಂಥ ದೊಡ್ಡ ಮಾತುಗಳನ್ನ ಆಡೋರು ಬಹಳ ಜನ. ಕೃತಿಯಲ್ಲಿ ತೋರಿಸಬೇಕು, ಆದ್ರೆ ಅದು ಆಗ್ತಾ ಇಲ್ಲ ಅನ್ನುವಂತ ಅಪವಾದ ಚಲುವರಾಯಸ್ವಾಮಿ ಅವರಿಗಿದೆ. ಹೀಗಾಗಿ ಅವರನ್ನ ಸಂಪುಟದಿಂದ ಆಚೆ ಇಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಇವರು ಪ್ರತಿ ಸಾರಿ ಮಿನಿಸ್ಟರ್ ಆಗಿದ್ದಾರೆ. ಈ ಸಾರಿ ಬಹುಶಃ ಸ್ವಲ್ಪ ಚೇಂಜ್. ದಿನೇಶ್ ಗುಂಡೂರಾವ್ ಅವರನ್ನ ಸಂಪುಟದಿಂದ ಆಚೆ ಇಟ್ಟು ಇನ್ನೂ ಒಂದು ರೀತಿಯ ಮಾತು ಕೇಳಿ ಬರ್ತಾ ಇದೆ. ಇನ್ನೂ ಒಂದು ದೊಡ್ಡ ಹುದ್ದೆಯನ್ನ ದಿನೇಶ್ ಗುಂಡೂರಾವ್ ಅವರಿಗೆ
ಕೊಡುವ ಸಾಧ್ಯತೆಗಳಿದೆ. ಹಿಂಗಾಗಿ ಇವರನ್ನ ಕ್ಯಾಬಿನೆಟ್ನಿಂದ ಆಚೆ ಇಡುವ ಸಾಧ್ಯತೆಗಳಿದೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ ಯಾರ್ಯಾರು ಆಚೆ ಹೋಗ್ತಾರೆ, ಯಾರ್ಯಾರು ಒಳಗಡೆ ಬರ್ತಾರೆ ಅಂತ. ಇಷ್ಟೊತ್ತಿನವರೆಗೂ ನಿಮಗೆ ನಾನು ಕೊಡ್ತಾ ಇದ್ದ ಮಾಹಿತಿ ಯಾರನ್ನ ಆಚೆ ಹಾಕ್ತಾರೆ ಅಂತ ಹೇಳಿ. ಇನ್ನು ಯಾರಿಗೆ ಅದೃಷ್ಟ ಕುಲಾಯಿಸುತ್ತೆ, ಯಾರು ಮಂತ್ರಿ ಆಗ್ಬಹುದು, ನಾನು ಮಂತ್ರಿ ಆಗ್ಬೇಕು ಅನ್ನೋರು ಹಲವರು. ಆದ್ರೆ ಅದರಲ್ಲಿ ಅದೃಷ್ಟ ಯಾರಿಗೆ ಕುಲಾಯಿಸುತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. BK ಹರಿಪ್ರಸಾದ್ ಪರಿಷತ್ನ ಸದಸ್ಯರು, ಕಾಂಗ್ರೆಸ್ನ ಹಿರಿಯ ಮುಖಂಡರು, ಹೈಕಮಾಂಡ್ ಲೆವೆಲ್ ಅಲ್ಲಿ ಇವರು ಕೂಡ ಒಳ್ಳೆ ನೆಟ್ವರ್ಕ್ ಅನ್ನ ಇಟ್ಕೊಂಡಿದ್ದಾರೆ. ಈ BK ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹಲವು ಸಾರಿ ಮುನಿಸಿಕೊಂಡ ಉದಾಹರಣೆಗಳಿದೆ. ಅವರು ಮನೆಗೇನೆ ಹೋಗಿ ಸಮಾಧಾನ ಪಡಿಸಿದ್ದ ಉದಾಹರಣೆಗಳು ಕೂಡ ಇದೆ. ಹಿಂಗಾಗಿ BK ಹರಿಪ್ರಸಾದ್ ಅವರನ್ನ ಈ ಸಾರಿ ಬಂದ್ಬಿಡಿ ಕ್ಯಾಬಿನೆಟ್ಗೆ ಅಂತ ಹೇಳಿ ಇವರನ್ನ ಮಿನಿಸ್ಟರ್ ಆಗಿ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಅಲ್ಲಿಗೆ BK ಹರಿಪ್ರಸಾದ್ ಅವರಿಗೆ ಈ ಸಾರಿ ಅದೃಷ್ಟ ಕುಲಾಯಿಸಿದ್ರು, ಕುಲಾಯಿಸಬಹುದು. ಇನ್ನ ವಿಜಯನಗರದ ಎಂ ಕೃಷ್ಣಪ್ಪ ಅವರು, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಂ ಕೃಷ್ಣಪ್ಪ, ಲೇಔಟ್ ಕೃಷ್ಣಪ್ಪ ಅಂತ ಕರೀತಾರೆ ಇವ್ರನ್ನ, ಇವರನ್ನು ಕೂಡ ಸಚಿವರನ್ನಾಗಿ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಇನ್ನ ಮಳವಳ್ಳಿಯ ನರೇಂದ್ರ ಸ್ವಾಮಿ ಅವರು, ಇವ್ರದ್ದು ಮೊದಲ ರೇಸಲ್ಲೇ ಭಾರಿ ಜೋರಾಗಿ ಕೇಳಿ ಬರ್ತಾ ಇತ್ತು ಇವರು ಮಿನಿಸ್ಟರ್ ಆಗ್ತಾರೆ ಅಂತ. ಆದ್ರೆ ಈ ಸಾರಿ ಅದೃಷ್ಟ ಕುಲಾಯಿಸುವ ಎಲ್ಲಾ ಸಾಧ್ಯತೆಗಳು ಇದೆ. ಇನ್ನ ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಅವರು ಈಗಾಗಲೇ ಒಂದು ಸಾರಿ ಸಚಿವರಾಗಿದ್ದಂತವರು ಮತ್ತೆ ಸಚಿವರಾಗುವ ಸಾಧ್ಯತೆ ಇದೆ. ಆ ರೀತಿಯ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿದೆ. ಇನ್ನು ಮಾಗಡಿಯ MLA ಆಗಿರುವಂತಹ SC ಬಾಲಕೃಷ್ಣ ಅವರು ಬಹುತೇಕ ಮಿನಿಸ್ಟರ್ ಆಗುವ ಸಾಧ್ಯತೆ ಅಧಿಕವಾಗಿದೆ. ಬಾಲಕೃಷ್ಣ ಅವರು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಯತ್ನಗಳಾಗ್ತಾ ಇದೆ ತೆರೆಮರೆಯಲ್ಲಿ. DK ಶಿವಕುಮಾರ್ ಅವರ ಲಾಬಿ ಇದೆ. ಹಿಂಗಾಗಿ SC ಬಾಲಕೃಷ್ಣ ಅವರು ಮಿನಿಸ್ಟರ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಇವರ ಅದೃಷ್ಟ ಕುಲಾಯಿಸಿದಂತೆಯೇ ಲೆಕ್ಕ. ಇನ್ನ ಗುಬ್ಬಿಯ SR ಶ್ರೀನಿವಾಸ್ ಅವರ ಹೆಸರು ಮೊದಲಿನಿಂದಾನೂ ಕೇಳಿ ಬರ್ತಾ ಇದೆ. ಸೋಲಿಲ್ಲದ ಸರ್ದಾರ, ಇಂಥವರು ಮಿನಿಸ್ಟರ್ ಆಗಬೇಕು ಅನ್ನುವಂತ ಮಾತುಗಳಿದೆ. ನೋಡೋಣ ಶ್ರೀನಿವಾಸ್ ಅವರಿಗೆ ಯಾವ ರೀತಿ ಮಣೆ ಹಾಕುತ್ತೆ ಹೈಕಮಾಂಡ್ ಅಂತ. ಇನ್ನ SN ನಾರಾಯಣ ಸ್ವಾಮಿ ಬಂಗಾರಪೇಟೆಯಿಂದ, ಇವರು ಕೂಡ ಮಿನಿಸ್ಟರ್ ರೇಸ್ ಅಲ್ಲಿ ಇದ್ದಾರೆ. ಅದೃಷ್ಟ ಕುಲಾಯಿಸುತ್ತಾ ಕಾದ್ ನೋಡೋಣ. ಇನ್ನು ಮುದ್ದೇಬಿಹಾಳದಿಂದ ಅಪ್ಪಾಜಿ ನಾಡಗೌಡರಿದ್ದಾರೆ. ಅಪ್ಪಾಜಿ ನಾಡಗೌಡರು ಮಿನಿಸ್ಟರ್ ಆಗಬೇಕು ಅನ್ನುವಂತ ಕೂಗು ಮೊದಲಿನಿಂದಾನೂ ಇದೆ. ಅಪ್ಪಾಜಿ ನಾಡಗೌಡರಿಗೆ ಅದೃಷ್ಟ ಕುಲಾಯಿಸುತ್ತಾ ಈಗ ಮಿನಿಸ್ಟರ್ ಆದ್ರೆ ಇವರು ಆಗ್ತಾರೆ ಅನ್ನುವಂತ ರೇಸ್ ನಲ್ಲಿ ಇವರ ಹೆಸರಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ನಮ್ಮ ಅರಸೀಕೆರೆಯ ಶಾಸಕರಾಗಿರುವಂತಹ KM ಶಿವಲಿಂಗೇಗೌಡರು ಮುಂಬೈಗೆ ಹೋಗಿದ್ರು, ನೆನಪಿದೆಯಾ? ಶಾಸಕರನ್ನ ಮನವೊಲಿಸಿ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಇವರು ಇಂಗ್ಲಿಷ್ಗೆ ಎಲ್ಲರೂ ಫಿದಾಗ್ಬಿಟ್ರು. ಇವರನ್ನ ಮಿನಿಸ್ಟರ್ ಮಾಡಬೇಕು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನೋಡೋಣ ಎಷ್ಟರ ಮಟ್ಟಿಗೆ ಗೌಡ್ರದು ಅದೃಷ್ಟ ಕುಲಾಯಿಸುತ್ತೆ ಅಂತ. ಇನ್ನ KGF ನ ರೂಪಾ ಶಶಿಧರ್ ಅವರು, ಆ ಕಡೆ ಮುನಿಯಪ್ಪ ಅವರನ್ನ ಕೈ ಬಿಟ್ರೆ ರೂಪಾ ಶಶಿಧರ್ ಅವರಿಗೆ ಚಾನ್ಸ್ ಸಿಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ತಂದೆ ಇಲ್ಲ ಅಂದ್ರೆ ಮಗಳು. ಸೊ ಡಾಕ್ಟರ್ ಅಜಯ್ ಸಿಂಗ್, ಧರ್ಮ್ ಸಿಂಗ್ ಅವರ ಮಗ, ಜೇವರ್ಗಿ ಕ್ಷೇತ್ರದ ಶಾಸಕ, ಡಾಕ್ಟರ್ ಲಾವಿಯಲ್ಲಿ, ಡಾಕ್ಟರ್ ಒಂದು ಕೆಟಗರಿಯಲ್ಲಿ ಅಜಯ್ ಸಿಂಗ್ ಅವರಿಗೆ ಈ ಸಾರಿ ಬಹುತೇಕ ಚಾನ್ಸ್ ಸಿಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಡಾಕ್ಟರ್ ಅಜಯ್ ಸಿಂಗ್ ಅವರ ಅದೃಷ್ಟ ಕುಲಾಯಿಸುತ್ತಾ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಇವರನ್ನ ಮಿನಿಸ್ಟರ್ ಮಾಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಕಲರ್ಫುಲ್ ರಾಜಕಾರಣಿ ಬೇಳೂರು ಗೋಪಾಲಕೃಷ್ಣ, ಸಾಗರದ ಶಾಸಕ, ಇವರಿಗೂ ಕೂಡ ಅದೃಷ್ಟ ಕುಲಾಯಿಸುವ ಸಾಧ್ಯತೆ ಇದೆ. ಇನ್ನ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಂಥವರು, ಬಿಜೆಪಿಯಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರು, ಕಾಂಗ್ರೆಸ್ಗೆ ಒಂದ್ ಮೇಲೆ MLA ಆದ್ರು, ಮಿನಿಸ್ಟರ್ ಆಗಬೇಕು ಇವರನ್ನ ಮಾಡ್ತಾರೆ ಅಂತ ಫಸ್ಟ್ ಅಟೆಂಪ್ಟ್ ಅಲ್ಲೇ ಭಾರಿ ಚರ್ಚೆಗಳಾದವು. ಆದ್ರೆ ಕಾರಣಾಂತರಗಳಿಂದ ಇವರಿಗೆ ಚಾನ್ಸ್ ಸಿಗಲಿಲ್ಲ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಲಕ್ಷ್ಮಣ ಸವದಿ ಅವರು ಸಚಿವರಾಗುವ ಸಾಧ್ಯತೆಗಳಿದೆ. ಇನ್ನ ತಿಪ್ಟೂರಿನಿಂದ K ಷಡಕ್ಷರಿ ಅವರಿಗೂ ಕೂಡ ಅದೃಷ್ಟ ಕುಲಾಯಿಸುವ ಸಾಧ್ಯತೆ ಇದೆ. ಉಳ್ಳಾಳದಿಂದ UT ಖಾದರ್ ಅವರು ಈಗ ಸದ್ಯ ಸ್ಪೀಕರ್ ಇದ್ದಾರೆ. ಇವರನ್ನ ಮತ್ತೆ ಕ್ಯಾಬಿನೆಟ್ಗೆ ತಗೊಂಡ್ರೆ ಸ್ಪೀಕರ್ ಯಾರು? ದಿನೇಶ್ ಗುಂಡೂರಾವ್. ದಿನೇಶ್ ಗುಂಡೂರಾವ್ ಅವರ ಹೆಸರು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಮಂತ್ರಿ ಸ್ಥಾನವನ್ನ ಅವರಿಂದ ಕಸ್ಕೊಂಡು UT ಖಾದರ್ ಅವರನ್ನ ಮಂತ್ರಿ ಮಾಡಿ UT ಖಾದರ್ ಅವರ ಸ್ಪೀಕರ್ ಸ್ಥಾನವನ್ನ ದಿನೇಶ್ ಗುಂಡೂರಾವ್ ಅವರಿಗೆ ಕೊಡುವ ಲೆಕ್ಕಾಚಾರಗಳು ಹೈಕಮಾಂಡ್ ಲೆವೆಲ್ ಅಲ್ಲಿ ಕೇಳಿ ಬರ್ತಾ ಇದೆ. ನರಸಿಂಹರಾಜ ಕ್ಷೇತ್ರದಿಂದ ತನ್ವೀರ್ ಸೇಠ್ ಅವರು ಕೂಡ ಮಿನಿಸ್ಟರ್ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ. ಇನ್ನು ಪರಿಷತ್ನ ಸದಸ್ಯರಾಗಿರುವಂತಹ ಸಲೀಂ ಅಹಮದ್ ಅವರು ಮೊದಲು ರೇಸಲ್ಲಿದ್ರು, ಈ ಸಾರಿ ಇವರಿಗೆ ಅದೃಷ್ಟ ಕುಲಾಯಿಸುವ ಸಾಧ್ಯತೆಗಳು ಅಧಿಕವಾಗಿದೆ. ಸೊ ಈ ಎಲ್ಲ ಅದೃಷ್ಟ ಕುಲಾಯಿಸುವಂತಹ ಶಾಸಕರುಗಳು ಮಂತ್ರಿ ಆದರೆ ನೋಡೋಣ ಯಾವ ರೀತಿ ಇವ್ರಿಗೆ ಟೈಮ್ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್, ಪುರುಷರ ತಲೆಬುರುಡೆ ಹಾಗೂ ಮೂಳೆ ಅಂತ FSL ವರದಿಯನ್ನ ನೀಡಿದೆ. ಧರ್ಮಸ್ಥಳದಲ್ಲಿ ಸಿಕ್ಕ 3 ಬುರುಡೆ ಪುರುಷರದ್ದು. ಸಾವಿನ ಕಾರಣವನ್ನು ಪತ್ತೆ ಹಚ್ಚುತ್ತಿದೆ SIT.
ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆರೋಪ ಪ್ರಕರಣದ ಸ್ಫೋಟಕ ಸತ್ಯ ಈಗ ಬಹಿರಂಗವಾಗಿದೆ. ಎಸ್ಐಟಿ ತನಿಖೆ ವೇಳೆ ಪತ್ತೆಯಾಗಿದ್ದ ತಲೆಬುರುಡೆಗಳ ಎಫ್ಎಸ್ಎಲ್ ವರದಿ ಲಭ್ಯವಾಗಿದೆ. ಎಫ್ಎಸ್ಎಲ್ ವರದಿಯ ಪ್ರಕಾರ ಧರ್ಮಸ್ಥಳ ಬಂಗ್ಲೆಗುಡ್ಡದಲ್ಲಿ ಪತ್ತೆಯಾದ ತಲೆಬುರುಡೆ ಹಾಗೂ ಮೂಳೆಗಳು ಮಹಿಳೆಯರದ್ದಲ್ಲ, ಎಲ್ಲವೂ ಪುರುಷರ ತಲೆಬುರುಡೆ ಹಾಗೂ ಮೂಳೆ ಎಂದು ಎಫ್ಎಸ್ಎಲ್ ಸ್ಪಷ್ಟವಾಗಿ ವರದಿ ನೀಡಿದೆ. ಚಿನ್ನಯ್ಯ ಹೇಳಿದಂತೆ ಯುವತಿಯರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದ ಬಳಿಕ ಅವರ ಶವಗಳನ್ನು ನಾನು ಹೂತು ಹಾಕಿದ್ದಾಗಿ ಹೇಳಿದ್ದ. ಅದೆಲ್ಲವೂ ಸಂಪೂರ್ಣ ಸುಳ್ಳು ಎಂಬುದು ಈಗ ಎಫ್ಎಸ್ಎಲ್ ವರದಿಯಿಂದ ಪುಷ್ಟಿಯಾಗುತ್ತಿದೆ. ಚಿನ್ನಯ್ಯನ ಬುರುಡೆ ಗ್ಯಾಂಗ್ ಸಂಪೂರ್ಣ ಬುರುಡೆ ಬಿಟ್ಟಿದೆ. ಚಿನ್ನಯ್ಯ ಮೊದಲು ಕೊಟ್ಟಿದ್ದ ದೂರಿಗೆ ಪೂರಕವಾದ ಸಾಕ್ಷ್ಯ ಆಧಾರಗಳು ಸಿಕ್ಕಿಲ್ಲ. ಸಿಕ್ಕ ಬುರುಡೆಗಳು ಪುರುಷರ ಬುರುಡೆಗಳು ಅಂತ ಎಫ್ಎಸ್ಎಲ್ ವರದಿಯೇ ಸ್ಪಷ್ಟವಾಗಿ ಹೇಳಿದೆ. ಚಿನ್ನಯ್ಯ ತಂದುಕೊಟ್ಟಿದ್ದ ಬುರುಡೆ ಸೇರಿ ಒಟ್ಟು 3 ತಲೆಬುರುಡೆ ಮೂಳೆಗಳ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಚಿನ್ನಯ್ಯ ಕೋರ್ಟ್ನಲ್ಲಿ ತಂದುಕೊಟ್ಟಿದ್ದ ಬುರುಡೆ 40ರ ಆಸುಪಾಸಿನ ವಯಸ್ಸಿನ ಗಂಡಸಿನದ್ದು. ಉತ್ಖನನ ವೇಳೆ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿದ್ದ ಬುರುಡೆ ಮತ್ತು ಮೂಳೆ 25ರಿಂದ 30 ವಯಸ್ಸಿನ ಗಂಡಸಿನ ಮೂಳೆ ಮತ್ತು ಬುರುಡೆ ಎಂದು ಎಫ್ಎಸ್ಎಲ್ ವರದಿ ಹೇಳಿದೆ. ಸ್ಪಾಟ್ ನಂಬರ್ 15ರಲ್ಲಿ ಮರದ ಬುಡದಲ್ಲಿ ಸಿಕ್ಕಿದ್ದ ಬುರುಡೆ ಮತ್ತು ಮೂಳೆ 35ರಿಂದ 39 ವಯಸ್ಸಿನ ಒಳಗಿನ ಗಂಡಸಿನ ದೇಹದ್ದು ಎಂದು ವರದಿ ನೀಡಿದೆ. ಆದರೆ 3 ಸಾವಿಗೆ ನಿಖರವಾಗಿ ಕಾರಣ ಗೊತ್ತಾಗಿಲ್ಲ. ಸಿಕ್ಕಿರುವ ಮೂಳೆಗಳ ಮೇಲೆ ಹಲ್ಲೆಗೆ ಒಳಗಾಗಿರುವ ಕುರು ಇಲ್ಲ. ಇನ್ನು ವಿಷ ಸೇವನೆ ಮಾಡಿರಬಹುದಾ ಎಂದು ಪರಿಶೀಲನೆ ನಡೆಸಲಾಗುತ್ತಿದೆ. ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ರೂಪಿಸಿ ಚಿನ್ನಯ್ಯನನ್ನ ದಾಳವಾಗಿ ಬಳಸಿಕೊಂಡು ಆತನ ಮೂಲಕ ಸುಳ್ಳು ದೂರು ಕೊಡಿಸಿ ತನಿಖೆಯಾಗುವಂತೆ ಮಾಡಲಾಗಿದೆ. ಆದರೆ ಚಿನ್ನಯ್ಯ ಮೊದಲು ಕೊಟ್ಟ ದೂರಿನಂತೆ ಧರ್ಮಸ್ಥಳದ ನೇತ್ರಾವತಿ ನದಿ ದಂಡೆಯ ಬಂಗ್ಲೆಗುಡ್ಡದಲ್ಲಾಗಲಿ ಬೇರೆ ಯಾವುದೇ ಭಾಗದಲ್ಲಾಗಲಿ ಮಹಿಳೆಯರು ಯುವತಿಯರ ಅಸ್ಥಿಪಂಜರ ತಲೆಬುರುಡೆ ಮೂಳೆಗಳು ಪತ್ತೆಯಾಗಿಲ್ಲ. ಎಲ್ಲವೂ ಪುರುಷರ ಅಸ್ಥಿಪಂಜರಗಳು ತಲೆಬುರುಡೆ ಮೂಳೆಗಳು ಪತ್ತೆಯಾಗಿವೆ. ಹೀಗಾಗಿ ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಚಿನ್ನಯ್ಯನನ್ನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ದೂರು ಕೊಡಿಸಿ ಧರ್ಮಸ್ಥಳಕ್ಕೆ ಅಪಖ್ಯಾತಿ ತರುವ ದುರುದ್ದೇಶ ಇತ್ತು ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಆಲು, ನಾಟಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.